ಎಲ್ರಿಗೂ ನಮಸ್ಕಾರ. ಇವತ್ತು ರಾಗಿ ಹಿಟ್ಟು ಲಾಲಿಪಾಪ್ ಮಾಡೋದು ತೋರಿಸ್ಕೊಡ್ತೀನಿ ನಾನು. ದೊಡ್ಡದಾಗಿ 1 ಟೇಬಲ್ ಸ್ಪೂನು ಮೊಸರು ಹಾಕ್ಕೊಳ್ಳೋಣ. ಅರ್ಧ ಕಪ್ಪು ಸಕ್ಕರೆ. ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು ನೀವು. ಇದು ಎರಡನ್ನೂ ಚೆಂದಾಗಿ ಹಿಂಗೆ ಮಾಡಬೇಕು. 2 ಟೇಬಲ್ ಸ್ಪೂನು ಮೊಸರು ಹಾಕಿದ್ರು ನಡೆಯುತ್ತೆ. ನಾನು ದೊಡ್ಡದಾಗಿ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಚೆಂದಾಗಿ ಎರಡು ಮಿಕ್ಸ್ ಮಾಡಿದ್ದೀನಿ ನೋಡಿದ. ಮೊಸರು, ಸಕ್ಕರೆ. 2 ಕಪ್ ರಾಗಿ ಹಿಟ್ಟು ತೊಗೊಂಡ್ರೆ ಅರ್ಧ ಕಪ್ಪು ಸಕ್ಕರೆ ಹಾಕಬೇಕು. 1 ಕಪ್ಪು ನೀರು ಹಾಕಬೇಕು. 1 ಕಪ್ ನೀರು ಹಾಕ್ಕೊಡೋಣ. ಇದೇ ಕಪ್ಪಲ್ಲಿ ಸಕ್ಕರೆ ಹಾಕಿರೋ ಕಪ್ಪಲ್ಲಿ 1 ಕಪ್ ನೀರು, ಅರ್ಧ ಕಪ್ ಸಕ್ಕರೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಏಕೆಂದರೆ ಸಕ್ಕರೆ ಕರಗಲಿ ಅಂತ ಅಷ್ಟೇ. ಇವಾಗ 1 ಟೇಬಲ್ ಸ್ಪೂನು ಓಟ್ಸ್. ಈ ಓಟ್ಸ್ ಇಲ್ಲ ಅಂದರೆ ಬೇರೆ ಓಟ್ಸ್ ಕೂಡ ಹಾಕ್ಕೋಬೋದು, ಇಲ್ಲ ಅಂದ್ರೂ ನಡೆಯುತ್ತೆ ಓಟ್ಸ್. ಇವಾಗ ನೋಡಿ, ಸ್ಟೀಲ್ ಕಪ್ಪಲ್ಲಿ 1 ಕಪ್ಪು ರಾಗಿ ಹಿಟ್ಟು ಹಾಕ್ಕೊಡೋಣ. ಇದನ್ನು ಚೆನ್ನಾಗಿ ಈ ಥರ ಬೀಟ್ ಮಾಡಬೇಕು. ಕಷ್ಟ ಆದರೆ ಇದರಲ್ಲಿ ಮಾಡ್ಕೊಳ್ಳಿ. ನೋಡಿ, ಇನ್ನೂ ಅರ್ಧ ಕಪ್ಪು, ಸ್ವಲ್ಪ ಇನ್ನು ನೋಡೋಣ, ಎಲ್ಲ ಮಿಕ್ಸ್ ಮಾಡಿ ನೋಡೋಣ. ನೀರು ಬೇಕಾದರೆ ಹಾಕ್ಕೊಳೋಣ. ಇನ್ನೊಂದು ಅರ್ಧ ಕಪ್ಪು ನೀರು ಹಾಕ್ಕೊಳೋಣ. ಸೇಮ್ ದೋಸೆ ಹಿಟ್ಟು ಅದಕ್ಕೆ ಕಲಿಸ್ಬೇಕು ಇದನ್ನು. ಇವಾಗ ನೀಟಾಗಿ ಕಲಿಸ್ಕೊಂಡಿದ್ದೀನಿ. 1 ಚಿಟಿಕೆ ಅಷ್ಟು ಬೇಕಿಂಗ್ ಸೋಡಾ, 1 ಚಿಟಿಕೆ ಕೈಯಲ್ಲಿ ಈ ಥರ ಇಟ್ಕೊಂಡು ಹಾಕ್ರಿ. ಏನಿಲ್ಲ ಅಂದರೆ 1/4 ಗಂಟೆ ನೆನಿಬೇಕು. ಸೇಮ್ ದೋಸೆ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು ನೀವು. ಅರ್ಧ ಗಂಟೆ ಇದು ನೆನಿಬೇಕು. 10 ನಿಮಿಷ ಆಗಿದೆ. 10 ನಿಮಿಷ ಆಗಿದೆ. ಇದು ನೆಂದೋಗಿದೆ, ಚೆನ್ನಾಗಿ ನೆಂದಿದೆ ಇದು ಹಿಟ್ಟು. ಇವಾಗ ಮಾಡೋ ವಿಧಾನ ಹಿಂಗೆ ಅಂತ ತೋರಿಸ್ತೀನಿ. ಐಸ್ ಕ್ರೀಮ್ ಕಡ್ಡಿಗಳು, ಒಂದು ಪ್ಯಾನ್ ಇಕ್ಕಿದ್ದೀನಿ. ಕಡ್ಡಿ ಒಂದೊಂದು ಹಿಂಗೆ ಇಟ್ಕೊಳ್ಳಿ. ಇಷ್ಟೇ 3 ಮಾಡ್ಬೋದು, 3-4 ಮಾಡ್ಬೋದು, ಆದರೆ 3 ಮಾಡ್ತೀನಿ ಸ್ಟಾರ್ಟಿಂಗು. 1 ಟೇಬಲ್ ಸ್ಪೂನ್ ತೊಗೊಳ್ಳಿ. ನೋಡಿ, ಈ ಥರ ತುಂಬ ಮಧ್ಯಾಹ್ನ ಬೇಡ, ಹಂಗೆ ಸ್ವಲ್ಪ ಕಡ್ಡಿ ಇರಬೇಕು, ಆ ಥರ ಹಾಕ್ಕೊಳ್ಳಿ. ಈ ಥರ ಕಡಿಮೆ ಉರಿ ಇಟ್ಟಿದ್ದೀನಿ ನಾನು ಇವಾಗ. ಈ ಥರ ಹಾಕ್ಕೋಬೇಕು. ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತಿದ್ದು. ನಿಮಗೆ ಕಡ್ಡಿ ಕಡಿಮೆ ಅನಿಸಿದರೆ ಒಂದು ಸ್ವಲ್ಪ ಇವಾಗ ಇರುವಾಗಲೇ ತಳ್ಳಬೇಕು, ಸ್ವಲ್ಪ ತಳ್ಳಬೇಕು. ಸ್ವಲ್ಪ ಎಣ್ಣೆ ಹಾಕೋಣ, 1 ಡ್ರಾಪ್ಸ್ ಥರ ಈ ಥರ ಮಧ್ಯದಲ್ಲಿ ಹಾಕೋಣ. ಸಾಕು. ಇವಾಗ ಇದು ನೋಡಿ, ತಿರುಗಿಸೋದು ಈ ಥರ ನಿಧಾನ ಇಟ್ಕೊಳ್ಳಿ. ಕಡ್ಡಿ ಮಾತ್ರ, ಯಾಕಂದರೆ ಬಿಸಿ ಇರುತ್ತೆ. ಇಲ್ಲ ಅಂದರೆ ನೀವು ಈ ಥರ ಇದನ್ನು ತಗೊಂಡು ದೋಸೆ ತಿರುಗಿಸೋ ಥರನೂ ತಿರುಗಿಸ್ಬೋದು. ಹಿಂಗೆ ಬೇಯಬೇಕಿದೆ. ಇವಾಗ ಈ ಕಡೆ ಆ ಸೈಡ್ ಬೆಂದಿದೆ, ಈ ಸೈಡು ಅದು ಮೊದೇನು ಬೇಡ, ಮೆತ್ತಗೆ ಸ್ವಲ್ಪ ಈ ಕಡ್ಡಿ ಮೇಲೆ ಹಿಂಗೆ ಪ್ರೆಸ್ ಮಾಡಿ ಸಾಕು. ಇವಾಗಿದು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳು ಯಾವ ಥರ ಬೇಕಾದ್ರೂ ಹಿಡ್ಕೊಂಡು ತಿನ್ಬೋದು. ಪ್ಲೇಟ್ಗೆ ಇಡ್ತಾಯಿದ್ದೀನಿ. ರೆಡಿಯಾಗಿದ್ದಾವೆ ಇವು 3. ಇನ್ನೆಲ್ಲ ಇದೇ ಥರ ಮಾಡ್ಕೊತೀನಿ ನಾನು. ಬಿಸಿಯಾಗಿಟ್ಟಿತ್ತು. ರಾಗಿ ಲಾಲಿಪಾಪು ರೆಡಿಯಾಗಿದೆ ನೋಡಿ, ಎಷ್ಟು ಸೂಪರಾಗಿ ಬಂದು. ನೀವು ಇದೇ ಥರ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆಲ್ಲ ಕೊಡಿ, ಚೆನ್ನಾಗಿರುತ್ತೆ. ಇವಾಗ ಸ್ಕೂಲ್ ರಜಾ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಇವಾಗ ಮಕ್ಕಳಿಗೆ ನಾನು ಕೊಡ್ತಾ ಇದ್ದೀನಿ. ತಗೊಳ್ರಿ, ಎಲ್ಲರೂ ನಾನು ತಗೊಳ್ರಿ. ಪಾಪು ಎಲ್ಲೊಂದು ಕೊಡಲ್ಲ, ಅಕ್ಕನಿಗೊಂದು ಕೊಡು, ನೀನು ತಗೋ.
ಸೂಪರ್. ಹಾಂ ಸೂಪರ್ ನೋಡ್ದ ವರಣ ಹೆಂಗೆ ಕಾಣ್ತಾನೆ, ಸೂಪರ್ ಅಂತಾನೆ. ಋತಿಕಾ ತಿಂದೇನಾ? ಅಮ್ಮ ಹೇಗಿದೆಯಮ್ಮ? ತಿಂದು ಹೇಳ ಮಗ. ಸೂಪರಾ? ಮಕ್ಕಳೆಲ್ಲ ತಿಂತಾವೆ. ಸೂಪರ್ ಐತೆ. ನಮ್ಮ ಚಾನಲ್ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಈ ಥರ ಎಲ್ಲ ಮಾಡಿ ಮಕ್ಕಳಿಗೆ ಕೊಡಿ, ತಿಂತಾರೆ. ಈ ಸಮ್ಮರಲ್ಲಿ ಸೂಪರಾಗಿರುತ್ತೆ. ಎಲ್ಲ ಖಾಲಿ ನೆರಡಿದೆ, ಇದು ನಾನೊಂದು ತೊಗೊತೀನಿ, ಇನ್ನೊಂದಿರುತ್ತೆ.